ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. CSK ಚೆನ್ನೈ ಸೂಪರ್ ಕಿಂಗ್ಸ್ ಪೆರಿಯ ವಿಸಿಲ್ ಪೋಡುಡ. ಬಟ್ ಈ ಸಲ ವಿಸಿಲ್ ಹೊಡೆಯೋದ್ರ ಬದಲು ಬೇರೆ ಏನೋ ಹೊಡ್ಕೊಂಡು ಪಾಪ ತಳ ಸೇರಿಬಿಟ್ಟಿದ್ದಾರೆ. ಯೂಶಲಿ ಆಗುತ್ತೆ ಫ್ರಾಂಚೈಸಿಗಳಿಗೆ, ಬ್ಯಾಂಗ್ಳೂರ್ಗೂ ಈ ಥರದ ಎಕ್ಸ್ಪೀರಿಯನ್ಸ್ಗಳಾಗಿದೆ. ಬಟ್ 2025ರಲ್ಲಿ CSKಗೆ ಏನಾಯಿತು? ಹಾಗೆ ನೋಡಿದ್ರೆ ಮುಂಬೈಗೆ ಮತ್ತು ಬ್ಯಾಂಗ್ಳೂರಿಗೆ ಬದ್ಧ ವೈರಿ ಅಂತ ಕರೆಸ್ಕೊಳ್ಳುವಂತಹ ಚೆನ್ನೈ ಈ ಸಲ ನೋಡ್ತಾ 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 ಏನು ಸೋಲಕ್ಕೆ ಇತಿಮಿತಿ ಬೇಡ. 9 ಮ್ಯಾಚಲ್ಲಿ 2 ಮ್ಯಾಚ್ ಅಷ್ಟೇ ಗೆದ್ದಿರೋದು, 7 ಮ್ಯಾಚ್ ಸೋತ್ಬಿಟ್ಟಿದ್ದಾರೆ. ಅದರಲ್ಲೂ ಕೆಲವು ಸೋಲುಗಳಂತೂ ಹೀನಾಯ. ಇಲ್ಲಿ ತನಕ ಅಂದರೆ 18 ಸೀಸನಲ್ಲಿ IPLನಲ್ಲಿ ಯಾವತ್ತೂ ಸಹಿತ ಚೆನ್ನೈ ಟೀಮ್ ಬಾಟಮ್ಗೆ ಹೋಗೇ ಇಲ್ಲ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ. ಹೆಂಗಿತ್ತು ಆ ಟೀಮು? ಬಂದವರೆಲ್ಲ ಬಾರಿಸೋರು, ಬಂದವರೆಲ್ಲ ವಿಕೆಟ್ ತೆಗಿಯೋರು. ಏನಾಯಿತು 2025ರಲ್ಲಿ ಅಂದರೆ, ಮೊದಲನೇದಾಗಿ ಅವ್ರಿಗೆ ಆಗಿದ್ದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ, ಫಸ್ಟ್ ಪವರ್ ಪ್ಲೇ 6 ಓವರಲ್ಲಿ ಎಷ್ಟು ಚೆನ್ನಾಗಿ ಟೆಸ್ಟ್ ಆಡೋರು ಅಂತಂದರೆ ಟುಕ್ಕು ಟುಕ್ಕು ಟುಕ್ಕು. ನೆನ್ನೆ ಹಿಂದಿ ಕಾಮೆಂಟ್ರಲ್ಲಿ ಯಾರೋ ಕೇಳ್ತೆ ಅಂದರೆ ಧೋನಿ ಕ್ಯಾಪ್ಟನ್ ಆದಮೇಲೆ ನೈ ಚೆನ್ನೈ ಆಗುತ್ತೆ ಅಂದರೆ ಛೇ ಪುರಾಣ ಹೋಗ್ಯಾ ಅಂತ. ಹಳೆದೇ ಮತ್ತೆ ಏನು ಬದಲಾಗಿಲ್ಲ ಇದರಲ್ಲಿ ಅಂತ. ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಅಂತ ಹೇಳಿ ಒಂದು ಫ್ರೆಶ್ ಫೇಸ್ ಅಂತ ತೋರಿಸ್ಕೊಂಡು ಭಾಳ ಹೋಪ್ಸ್ ಮಧ್ಯ ಚೆನ್ನೈ ಟೀಮ್ ಬಂತು. ಅದು ಏನಾಯಿತೋ ಏನೋ ಶುರುವಾಯಿತು ಹೆಗಲಿಗೆ ಏರ್ದಂಗೆ. ಅಂದರೆ ಪ್ಲೇಯರ್ಗಳ ಮುಖದಲ್ಲಿ ಆ ಮಂದಹಾಸನೇ ನೋಡದೇ ಇರೋ ಥರ ಆಗೋಯ್ತು. ಅಂದರೆ ಒಂದು 22 ಬಾಲಿಗೆ 48-50 ಬೇಕು ಅಂದಾಗ ಧೋನಿ ಆರಾಮಾಗಿ ಸಿಂಗಲ್ಸ್ ಆಡೋದು, ಡಾಟ್ಸ್ ಆಡೋದು. ಇನ್ನು ಲಾಸ್ಟ್ ಓವರಲ್ಲಿ ಒಂದು 30 ಬೇಕು ಅಂದಾಗ ಒಂದು 3 6 ಹೊಡೆದ್ಬಿಟ್ಟು ಹೋಗ್ಬಿಡೋದು. ಅಂದರೆ ಅರ್ಥನೇ ಆಗ್ತಾಯಿಲ್ಲ ಮ್ಯಾಚು. ವಾಟ್ಸ್ ಹ್ಯಾಪನಿಂಗ್? ಯಾಕೆ ಚೆನ್ನೈ ಟೀಮಿಂಗ್ ಆಯಿತು ಅಂತ. ಚೇಂಜಸ್ಸು 11ನಲ್ಲಿ ಚೇಂಜ್ ಮಾಡ್ತಾನೇ ಇದ್ರು. ಎಕ್ಸ್ಪೆರಿಮೆಂಟು, ಅವನ ಕೂರ್ಸು, ಇವನ ಕೂರ್ಸ್. ಅಯ್ಯಯ್ಯಪ್ಪ. ಅದರಲ್ಲೂ ಮೊನ್ನೆ ಮ್ಯಾಚಲ್ಲಿ ಪಾಪ ರಚಿನ್ ರವೀಂದ್ರನೇ ಕೂರಿಸ್ಬಿಟ್ರು. ಪಾಪ ಅವ್ನ ಲೀಗ್ಗಳಲ್ಲೆಲ್ಲ ಅದ್ಭುತವಾಗಿ ಆಡ್ತಿದ್ದ ಪ್ಲೇಯರು, ಇಲ್ಲಿ ರಚಿನ್ ರವೀಂದ್ರನೇ ಕೂರಿಸ್ಬಿಟ್ರು. ಆಯಿತು, ಏನೋ ನಿರ್ಧಾರಗಳು, ಮ್ಯಾನೇಜ್ಮೆಂಟ್ ನಿರ್ಧಾರಗಳು ಅಥವಾ ಕೋಚ್ ನಿರ್ಧಾರ ಅದೇನೇ ಇರಲಿ. ಬಟ್ ಅದು ಚೇಂಜಸ್ ಮಾಡಿ ಹೆಂಗೆ ಎಲ್ಲಿಗೆ ಬಿದ್ದೋಯ್ತು ಅಂತಂದರೆ ಲಾಸ್ಟಿಗೆ ಇಲ್ಲವೇ ಇಲ್ಲ, ಈ ಟೀಮಲ್ಲಿ ಶಕ್ತಿನೇ ಇಲ್ಲ ಅನ್ನೋ ಥರ. ಒಂದು ಕಡೆ RCB ಪ್ಲೇಯರ್ಸು ಗ್ರೌಂಡ್ ಒಳಗಡೆ ಬಾಲ್ ಹೊಡೆದು 4 ರನ್ ಓಡೋ ಲೆವೆಲಿಗೆ ಸ್ಪೀಡಲ್ಲಿದ್ದರೆ, ಇವ್ರು ಇಲ್ಲಿ 2 ಹೋಗೋದಕ್ಕೆ 1 ಹೋಗೋದು ಕಷ್ಟ ಇದೆ. ಸುಮ್ಮನೆ ವಿಕೆಟ್ ಕೊಡ್ತಾರೆ. ಯಾರೂ ಫಾರ್ಮಲ್ಲಿಲ್ಲ, ಯಾರೊಬ್ಬರೂ ಫಾರ್ಮಲ್ಲಿಲ್ಲ. ಪವರ್ ಪ್ಲೇಯಲ್ಲಿ ಅತ್ಯಂತ ಕನಿಷ್ಠ ಸರಾಸರಿ ಇವ್ರದೇ ಇರೋದು ಇಡೀ ಅಷ್ಟು ಟೀಮ್ಗಳಲ್ಲಿ. 4 ಓವರಿಗೆ 16, 14 ಹಿಂಗೆ ಹೊಡಿತಾ ಇರ್ತಾರೆ. ಇನ್ನು ಚೆನ್ನೈ ಅಂದ ತಕ್ಷಣ ನೆನಪಾಗೋದೇನು ಅಂತಂದರೆ ಸ್ಪಿನ್ನರ್ಸ್. ಚೆಪಾಕ್ ಸ್ಟೇಡಿಯಮ್ಮಲ್ಲಿ ಸ್ಪಿನ್ನರ್ಸ್ ಬಂದರು ಅಂತಂದರೆ ವಿಕೆಟ್ಗಳ ಸುರಿಮಳೆ ವಾಡೋದು ಚಚ್ಚಿ ಬಿಸಾಕ್ತಾರೆ ಅಂತ. ಈ ಸಲ ಬೌಲರ್ಗಳಿಗೆ ಅದೇನು ಬಂದಿದೆಯೋ, ಅವ್ರ ಬಾಲ್ಗಳಿಗೆ ವಿಕೆಟೇ ಬೀಳಲ್ಲ. ವಿಕೆಟಿಗೂ ಬಾಲ್ಗೂ ಸಂಬಂಧನೇ ಇಲ್ಲ ಅನ್ನಂಗೆ ಆಡ್ತಾರೆ. ವಿಕೆಟಿಗೂ ಬ್ಯಾಟಿಗೂ ಸ್ಟ್ರೈಟ್ ಕನೆಕ್ಷನ್. ಹಾಕು ಹೊಡೆಸ್ಕೊ ಬಿಟ್ಟರೆ ಯಾವುದೇ ಕಾರಣಕ್ಕೂ ಯಾವ ಬಾಲು ವಿಕೆಟ್ಗೆ ಹೋಗಲ್ಲ, ಯಾವ ಬಾಲು ಬ್ಯಾಟಿಗೆ ಟಚ್ ಆಗಿ ಪ್ಲೇಯರ್ಸ್ ಕೈ ಹೋಗಲ್ಲ. ಈ ಥರ ಆಗ್ತಾಯಿದೆ. ಒಂದು ಕಡೆ ಬ್ಯಾಟ್ಸ್ಮನ್ಗಳ ಫೇಲ್ಯೂರು. ಈಗ ಏನಾಗುತ್ತೆ, ಯೂಶ್ವಲಿ 6 ಓವರ್ ಒಳಗಡೆ ಒಂದು 55, 60 ಅಥವಾ ಒಂದು ಪವರ್ ಪ್ಲೇಯಲ್ಲಿ ಒಳ್ಳೆ ಸ್ಕೋರ್ ಬಂದಿಲ್ಲ ಅಂತಂದರೆ ಮಿಡ್ಲ್ ಆರ್ಡರ್ನವ್ರಿಗೆ ಕಷ್ಟ ಆಗುತ್ತೆ. ಇವ್ರೇನು ಮಾಡ್ತಾರೆ, ಇಲ್ಲಿ 6 ಓವರ್ ಆಗೋದ್ರೊಳಗೆ 30, 32, 35 ಹಿಂಗೆ 6, 5.5 ಆ್ಯಾವ್ರೇಜಲ್ಲಿ ಇಟ್ಕೊಂಡು ಒಂದು 2 ವಿಕೆಟ್ ಹೋಗ್ಬಿಟ್ಟಿರ್ತದೆ. ಈಗ ಬಂದವ್ರು ಏನು ಮಾಡಬೇಕು, ವಿಕೆಟಿಗೆ ಸ್ಟ್ಯಾಂಡ್ ಆಗಬೇಕಾ ಅಥವಾ ಹೊಡಿಬೇಕಾ ಅನ್ನೋ ಕನ್ಫ್ಯೂಷನ್ ಇರ್ತಾರೆ. ಅವ್ರು ಹೊಡಿಯಲ್ಲ. ಇನ್ನು ಬಿಡಿ, ಚೇಸಿಂಗ್ ಬಂದ್ರಂತೂ ಈ ಪೊಸಿಷನ್ಲಿದ್ದರೆ ಎಲ್ಲಿಂದ ಚೇಸ್ ಮಾಡೋದು? ಆಮೇಲೆ ನನಗೆ ಅರ್ಥ ಆಗದೆ ಇರೋದು, ಧೋನಿ ಸಾಕಷ್ಟು ಮ್ಯಾಚ್ಗಳು ನಾವು ನೋಡಿದ್ದೀವಿ, ಅವ್ರು ಬರಬೇಕಾದ ಸ್ಥಾನ ಬಿಟ್ಬಿಟ್ಟು ಅಲ್ಲಿಗೆ ಅಶ್ವಿನ್ ನೀನು ಹೋಗು ಅಂತಿರ್ತಾರೆ, ಜಡೇಜಾ ನೀನು ಹೋಗು ಅಂತಿರ್ತಾರೆ, ಕಳಿಸ್ತಾ ಇರ್ತಾರೆ. ಯಾರ್ಯಾರನ್ನೋ ಕಳಿಸಿ ಲಾಸ್ಟಿಗೆ 8ನೇ ವಿಕೆಟ್ಗೂ 9ನೇ ವಿಕೆಟ್ಗೂ ಬರ್ತಾರೆ. ಅಷ್ಟೊತ್ತಿಗೆ ಮ್ಯಾಚ್ ಕೈ ತಪ್ಪು ಹೋಗಿರುತ್ತೆ. ಅಂದರೆ ಗೆಲ್ಲುವ ಉದ್ದೇಶ ಇಟ್ಕೊಂಡು ಆಡ್ತಿದ್ದಾರೆ ಅನ್ನೋ ಥರನೇ ಕಾಣ್ತಾ ಇಲ್ಲ. ಅಂದರೆ ಕಂಪ್ಯಾರಿಟಿವ್ಲಿ ಪ್ರತಿ ಸೀಸನ್ಗಳನ್ನು ಕಂಪೇರ್ ಮಾಡಿ ನೋಡಿದಾಗ ಈ ಸಲದ ಪರ್ಫಾರ್ಮೆನ್ಸ್ ವೈಸ್ ಇಟ್ಸ್ ವೆರಿ ವೀಕ್ ಇದೆ ಅನ್ನುವ ಕಾರಣಕ್ಕೇ ಅವರ ಫ್ಯಾನ್ಸ್ಗೂ ಸಾಕಷ್ಟು ಬೇಜಾರಾಗಿದೆ. ಯೂಶ್ವಲಿ ನಾವು ನೋಡ್ತಿದ್ವಿ, ಯಾವಾಗಲೂ ಸಹಿತ ಈ ಬೆಂಗಳೂರು ಮತ್ತು ಚೆನ್ನೈ ಫ್ಯಾನ್ಸ್ಗಳಿದಾರಲ್ಲ, ಹಾರ್ಡ್ ಕೋರ್ ಫ್ಯಾನ್ಸ್ ಅಂದರೆ ಅವ್ರು ಶಿಫ್ಟ್ ಆಗಲ್ಲ ಲಾಯಲ್ಟಿನ. ಅಂದರೆ ಸೋಲ್ಲಿ ಗೆಲ್ಲಿ ನಾವೇಂಗೆ ಹೇಳ್ತೀವಲ್ಲ, ಸೋತರು ಗೆದ್ರು RCB ಅಂತ, ಹಾಗೆ ಸೇಮ್ ಚೆನ್ನೈ ಫ್ಯಾನ್ಸ್ದು ಅದೇ ಥರ. ಬಟ್ ಫಾರ್ ದ ಫಸ್ಟ್ ಟೈಮ್ ಚೆವಾಕ್ ಸ್ಟೇಡಿಯಮಲ್ಲಿ ನಾವು ಚೆನ್ನೈ ಫ್ಯಾನ್ಸು ಚೆನ್ನೈ ಟೀಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದನ್ನು ಕೇಳಿದ್ವಿ. ಏನು ಟೀಮ್ ಮಾಡ್ಕೊಂಡಿದ್ದಾರೆ, ಬುಡ್ಡಾಗಳ ಟೀಮು ಅಂತ ಕರೀತಾರೆ,
ಈ ಟೀಮ್ ಹಿಡ್ಕೊಂಡು ಗೆಲ್ಲಕ್ಕಾಗುತ್ತಾ, ಧೋನಿ ರಿಟೈರ್ಡ್ ಆಗಬೇಕು ಅಂತೆಲ್ಲ ಮಾತಾಡಿದ್ದೇ ಇಲ್ಲ. ಧೋನಿ ಆಡ್ತಾ ಇರಲಿ ಇನ್ನೂ 10 ವರ್ಷ ಅಂತ ಕೇಳೋ ಮಾತುಗಳನ್ನೇ ನಾವು ಕೇಳ್ತಾ ಇದ್ದಿದ್ದು. ಬಟ್ ಈ ಸಲ ಫ್ಯಾನ್ಸ್ಗೆ ನಿರಾಶೆ ಆಗೋಗ್ಬಿಟ್ಟಿದೆ. ಯಾಕಂದರೆ ಇಷ್ಟು ವರ್ಸ್ಟ್ ಪರ್ಫಾರ್ಮೆನ್ಸ್ನ ಯಾವಾಗಲೂ ನೋಡಿಲ್ಲ. ಚೆನ್ನೈ ಯಾವಾಗಲೂ ಹೆಂಗೆ ಅಂತಂದರೆ ಕೊಟ್ಟರೆ ಹೊಡೆತಗಳನ್ನ ಮುಟ್ಟು ನೋಡ್ಕೋಬೇಕು. ಚೆನ್ನೈ ಅಂದರೆ ಒಂದು ಭಯ ಇರೋದು, ಅದು ಎಂಥ ಸ್ಟ್ರಾಂಗ್ ಟೀಮ್ ಆದ್ರೂ. ಎಷ್ಟು ಸಲ ಮುಂಬೈಗಾಗಲಿ ಬೆಂಗಳೂರಿಗಾಗಲಿ ಎಂತೆಂಥ ಟಕ್ಕರ್ಗಳನ್ನ ಕೊಟ್ಟಿಲ್ಲ. ಅಂತಹ ಅದ್ಭುತ ಟೀಮು ಈ ಸಲ ಗೊತ್ತಿಲ್ಲ, ಅಲ್ಲಿ ಒಳಗಡೆ ಮೋಸ್ಟ್ಲಿ ಆಕ್ಷನಲ್ಲೇ ಸ್ವಲ್ಪ ಎಡುವುದಂಗೆ ಕಾಣಿಸ್ತು. ಆಕ್ಷನಲ್ಲಿ ಏನೋ ಒಂದು ಟೈಟ್ ಟೀಮ್ ಮಾಡ್ಕೊಂಡಿಲ್ಲ ಅವರು. ಆ್ಯಂಡ್ ಇದ್ದಾವೆ ಬಿಗ್ ನೇಮ್ಸ್ಗಳಲ್ಲಿದ್ದರೂ ಸಹಿತ ಎಲ್ಲರೂ ಅಂಡರ್ ಪರ್ಫಾರ್ಮಿಂಗು, ಯಾರೂ ಪರ್ಫಾರ್ಮ್ ಮಾಡ್ತಾ ಇಲ್ಲ. ನೋಡಿ ನೀವು ಅವ್ರ ಸ್ಕೋರ್ ಬೋರ್ಡ್ಗಳು ನೋಡಿದ್ರೆ ನಿಮ್ಗೆ ಒಳ್ಳೆ ಟೆಲಿಫೋನ್ ನಂಬರ್ ಕಂಡಂಗೆ ಕಾಣುತ್ತೆ. ಹೊಡೆದಿದ್ರು ಯಾರೋ ಒಂದು 30-40 ಸಹಿತ, ಅದು ಆ್ಯಾವ್ರೇಜ್ ಎಷ್ಟು ಸ್ಟ್ರೈಕ್ ರೇಟ್ ಒಂದು 100ರಲ್ಲಿ 110ರಲ್ಲಿ ಹೊಡೆದಿರ್ತಾರೆ ಅಷ್ಟೇ. 180-200 ಸ್ಟ್ರೈಕ್ ರೇಟಲ್ಲಿ ಯಾರು ಆಡಿದ್ದು ನೋಡಲೇ ಇಲ್ಲ ನಾವು. ಸೊ ದಟ್ ಇಸ್ ದ ರೀಸನ್ CSK ಈ ಸಲ ಬಿಗ್ಗೆಸ್ಟ್ ಫೇಲ್ಯೂರ್ನ ನೋಡ್ಬೇಕಾಗಿ ಬಂದಿದೆ. ಐ ಡೋಂಟ್ ನೋ ಇದನ್ನು ಇವಾಗ ಮತ್ತೆ ಕಮ್ಬ್ಯಾಕ್ ಮಾಡೋಕ್ಕೇನೋ ಭಾಳ ದೊಡ್ಡ ಮ್ಯಾಜಿಕ್ ಮಾಡಿಬಿಡ್ತಾರೆ ಅಂತಂದರೆ ಐ ಡೋಂಟ್ ಬಿಲೀವ್ ದಟ್. ಯಾಕಂದರೆ ಆಲ್ರೆಡಿ ಪ್ರೆಷರ್ ಅಂದರೆ ಆ ಲೆವೆಲ್ ಪ್ರೆಷರ್ ಇದೆ. ಪ್ರೆಷರೇ ಇಲ್ದಿದ್ದಾಗ ಆರಾಮಾಗಿ ಪ್ಲೇ ಆಫ್ ಕಡೆಗೆ ಮುಖ ಮಾಡ್ಬೋದು ಅನ್ನುವ ಹಂತದಲ್ಲಿದ್ದಾಗ ಆರಂಭದ ಮ್ಯಾಚ್ಗಳನ್ನ ಮುಂಬೈ ಮೇಲೆ ಗೆದ್ರು ಅನ್ಸುತ್ತೆ ಅವರು. ಯಾಕಂದರೆ ಆರಾಮಾಗಿದ್ರು ಟೀಮು. ಅದೇನೋ ಚೇಂಜಸ್ಗಳನ್ನ ಮಾಡೋಕ್ಕೆ ಹೋದ್ರು. ಋತುರಾಜ್ ಗಾಯಕ್ವಾಡ್ ಅದೆಷ್ಟು ದೊಡ್ಡ ಗಾಯ ಆಯಿತು, ಟೂರ್ನಮೆಂಟಿಂದಾನೆ ಹೊರಗಡೆ ಹೋಗ್ಬಿಟ್ರು ಮನುಷ್ಯ. ಇದ್ದಕ್ಕಿದ್ದಂಗೆ ಧೋನಿ ಕ್ಯಾಪ್ಟನ್ ಅಂತ ಮತ್ತೆ ವಾಪಸ್ ಬಂದರು. ಧೋನಿ ಕ್ಯಾಪ್ಟನ್ ಅಂದ ತಕ್ಷಣ ಎಲ್ಲ ಚೇಂಜೇ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ರು. ಇಲ್ಲ, ಟೂರ್ನಮೆಂಟ್ ಮಧ್ಯದಲ್ಲಿ ಯೂಶ್ವಲಿ ಕ್ಯಾಪ್ಟನ್ಗಳನ್ನು ಬದಲಾಯಿಸೋದು ಅಂದರೆ ಓನ್ಲಿ ರೀಸನ್ ಇಸ್ ಅಂದರೆ ಗಾಯ ಆಯಿತು ಅಥವಾ ಏನಾದರೂ ಇಂಜೂರ್ ಆದರೂ ಆ ಕಾರಣಕ್ಕೇನೆ. ಬಟ್ ಇಲ್ಲಿ ಅಂತಹ ದೊಡ್ಡ ಇಂಜುರಿ, ಆಮೇಲೆ ಅವ್ರು ಆರಾಮಾಗಿ ಚಪ್ಪಾಳೆ ಕೈ ಇಂಜುರಿ ಅಂತ ಹೇಳಿದ್ರು, ಚಪ್ಪಾಳೆ ಹೊಡಿತಾರ ವೀಡಿಯೋಸ್ಗಳನ್ನೆಲ್ಲ ಹಾಕೊಂಡು ಟ್ರೋಲ್ ಮಾಡಿದ್ರು, ಏನೂ ಆಗಿಲ್ಲ ಸುಮ್ಮನೆ ಕೂರಿಸ್ಬಿಟ್ರು ಅಂತೇಳಿ. ಗೊತ್ತಿಲ್ಲ, ಅದು ಮ್ಯಾನೇಜ್ಮೆಂಟ್ ಡಿಸಿಷನ್ ಇರ್ಬೋದು. ಬಟ್ ಈ ಥರದ ಡಿಸಿಷನ್ಗಳು ಪ್ಲೇಯರ್ಗಳ ಮೇಲೆ ಒತ್ತಡ ಹೇರುತ್ತೆ. ಎಷ್ಟೇ ಕೂಲಾಗಿರ್ಬೋದು ಟೀಮು, ಗೆದ್ದರು ಸೋತರು ಏನೂ ಮ್ಯಾಟ್ರ್ ಆಗಲ್ಲ, ಡ್ರೆಸ್ಸಿಂಗ್ ರೂಮಲ್ಲಿ ಆರಾಮಾಗಿರ್ತಾರೆ, ಎಲ್ಲ ಓಕೆ. ಬಟ್ ಆದರೆ ಫ್ಯಾನ್ಸ್ ಕತೆ ಏನು? ನೀವು ಕೂಲಾಗಿರ್ತೀರ, ಫ್ಯಾನ್ಸು ಯಾಕೆಂತಂದರೆ ಫ್ಯಾನ್ಸು ಹೆಂಗೆ ಗೊತ್ತಾ, ಈಗ ನಾನು CSK ಆಗಿರ್ಬೋದು, CSK ಫ್ಯಾನ್ಸ್ ಆಗಿರ್ಬೋದು, RCB ಫ್ಯಾನ್ಸ್ ಆಗಿರ್ಬೋದು, ಮುಖಾಮುಖಿ ಎದುರುಗಡೆ ಸಿಗಾಕೊಂಡ್ರೆ ಸ್ಟೇಡಿಯಮಲ್ಲೂ ಕಿತ್ತಾಡ್ತಾರೆ, ಸೋಷಿಯಲ್ ಮೀಡಿಯಲ್ಲಿ ಕಿತ್ತಾಡ್ತಾರೆ, ವೀಡಿಯೋಗಳಲ್ಲಿ ಕಿತ್ತಾಡ್ತಾರೆ. ಹೀಗೆ ಅದೊಂಥರ ಮೊಂಡು ಇದು ಸಪೋರ್ಟಿಂಗ್ ಅಂತಾರಲ್ಲ, ಹಂಗೆ ಅದೇನಾದರೂ ಆಗಲಿ ಗುರು, ಅದೇನಾದರೂ ಆಗಲಿ. 49 ರನ್ನಿಗೆ ಆಲ್ಔಟ್ ಆದಾಗ್ಲೂ RCB, ನಾನು RCB ಫ್ಯಾನ್ಸ್ ಅದು ಸೋತರು ಗೆದ್ದರು ನಾವು RCB ಅನ್ನಿಸಿ ನೋಡಿದ್ದೀನಿ ನಾನು. ಆ ಥರದ ಸೇಮ್ ಮೈಂಡ್ ಸೆಟ್ನ ಫ್ಯಾನ್ಸು ಚೆನ್ನೈ ಅವರು. ಸೌತ್ ಮೈಂಡ್ ಸೆಟ್ ಅದು. ಯಾಕಂದರೆ ಅದೊಂಥರ ಭಾಷೆ ಆಧಾರದ ಮೇಲೆ, ಆ ರಿಜನ್ ಆಧಾರದ ಮೇಲೆ ಹೋಗ್ಬಿಡ್ತೀವಿ ನಾವು. ಇಲ್ಲಿ ಹೆಂಗೆ ಅಂತಂದರೆ ಈ KL ರಾಹುಲ್ ಕರ್ನಾಟಕದ ಹುಡುಗನೇ ಆದರೂ, ಕರ್ನಾಟಕದ ಹುಡುಗ ಡೆಲ್ಲಿ ಪರವಾಗಿ ಆಡಿ ಬೆಂಗಳೂರು ವಿರುದ್ಧ ಗೆದ್ದು ಕಾಂತಾರದ್ದೊಂದು ಇದು ಮಾಡಿದ್ದಕ್ಕೆ ರುಬ್ಬಾಕ್ಬಿಟ್ರು ಹಾಕ್ಕೊಂಡು. ಅಂದರೆ ವೆನ್ ಇಟ್ ಕಮ್ಸ್ ಟು ಕ್ರಿಕೆಟ್ ಆ್ಯಂಡ್ RCB, ವಿರಾಟ್ ಕೊಹ್ಲಿ ಅಂತ ಬಂದರೆ ವಿರಾಟ್ ಕೊಹ್ಲಿ ಬೇಕಾದ್ರೆ ಕನ್ನಡದ ಮನೆ ಮಗ ಅನ್ನೋ ಥರದಲ್ಲಿ ಮಾತಾಡ್ಬಿಡ್ತಾರೆ. ಅಂದರೆ ಆ ಲೆವೆಲ್ಲು ಪ್ರೀತಿ ಇದೆ ಒಂದು ಫ್ರಾಂಚೈಸಿ ಮೇಲೆ. ಚೆನ್ನೈ ಕಳೆದ ಸೀಸನ್ ತನಕನೂ ಹೈಯೆಸ್ಟ್ ಇನ್ಸ್ಟಾಗ್ರಾಮ್ ಫಾಲೋಯಿಂಗ್ ಟೀಮಲ್ಲಿ ಚೆನ್ನೈ ಇತ್ತು. ಇಲ್ಲ, ಈಗ ಅದು ಬ್ಯಾಂಗ್ಳೂರು ಬಂತು ಓವರ್ಟೇಕ್ ಮಾಡಿ, RCB ಬಂದಾಯಿತು. ಸೊ ಏನೋ ಟೈಮ್ ಸರಿಯಾಗಿ ನಡೀತಾ ಇಲ್ಲ ಚೆನ್ನೈಗೆ. ಆ ಕಾರಣಕ್ಕೋಸ್ಕರ ಈ ಸಲ IPLನಲ್ಲಿ ಪಾಪ ಭಾಳ ಸಂಕಷ್ಟದಲ್ಲಿ ಕಾಣ್ತಾ ಇದ್ದಾರೆ. ಈಸಿ ಏನಿಲ್ಲ, ಈಗಲೂ ಪ್ಲೇ ಆಫ್ಗೆ ನುಗ್ಗೋದು ಮಾತಾಡ್ಬೋದು, ಕ್ಯಾಲ್ಕುಲೇಟಿವ್ಲಿ ಮಾತಾಡ್ಬೋದು. ಬಟ್ ಉಳಿದ ಟೀಮ್ಗಳಿಗೂ ಇರುತ್ತಲ್ಲ ತಲೆಯಲ್ಲಿ ನಾವು ಬರಬೇಕು ಅಂತ. ಅವ್ರು ಚೆನ್ನೈಗೋಸ್ಕರ ಎಲ್ಲ ಬದಲಾಯಿಸ್ಕೊಂಡು ಅವ್ರನ್ನ ಮೇಲೆ ಬಿಟ್ಬಿಡ್ತೀವಿ ಅನ್ನೋಕ್ಕೆ ಇದೇನು ಸ್ಕ್ರಿಪ್ಟ್ ಅಲ್ವಲ್ಲ. ಸೊ ಹಾಗಾಗಿ ವಿಲ್ ವೆಯ್ಟ್ ಆ್ಯಂಡ್ ವಾಚ್ ಏನಾಗುತ್ತೆ ಅಂತ. CSK ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.